ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ತಂದಿದ್ದೀನಿ. ಯಾವುದಪ್ಪ ಅಂದರೆ ಕೆಮಿಸ್ಟ್ರಿ ಬೇಸ್ಡ್. ಇದುವರೆಗೂ ಫಿಸಿಕ್ಸಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಈಗ ಕೆಮಿಸ್ಟ್ರಿಯಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್, ಅದು 1 ಮಾರ್ಕ್ ಕ್ವೆಶನ್ ಆನ್ಸರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ. ಇಲ್ಲಿ ನಾನು ಕೆಲವೊಂದು ಕ್ವೆಶನ್ಸ್ನ ಬರೆದಿದ್ದೀನಿ, 4 ಕ್ವೆಶನ್ಸ್ನ ಬರೆದಿದ್ದೀನಿ. ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಒನ್ ಬಂದ್ಬಿಟ್ಟು ಡಿಫೈನ್ ಅ ಕೆಮಿಕಲ್ ರಿಯಾಕ್ಷನ್. ಇದೆಲ್ಲ 1 ಮಾರ್ಕ್ಗೆ ಕೇಳೋವಂಥ ಕ್ವೆಶನು. ಸೊ ಡಿಫೈನ್ ಅ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳಿದ್ದಾರೆ. ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನು? 2 ಸಬ್ಸ್ಟೆನ್ಸ್ ಒಂದಾದರೆ ಮಾತ್ರ ಒಂದು ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಅದನ್ನು ನಾವು ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಅ ಕೆಮಿಕಲ್ ರಿಯಾಕ್ಷನ್ ಇಸ್ ಅ ಪ್ರೊಸೆಸ್ ಇನ್ ವಿಚ್ 1 or more substances combine together to form a new substance. So same thing, 1 or more substances ಒಂದಾದ ಮೇಲೆ ಒಂದು ನ್ಯೂ ಸಬ್ಸ್ಟೆನ್ಸಸ್ ಫಾರ್ಮ್ ಆಗುತ್ತೆ. ಅದನ್ನು ನಾವು ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಈ ಕೆಮಿಕಲ್ ರಿಯಾಕ್ಷನ್ ಚಾಪ್ಟರಲ್ಲಿ ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಬರುತ್ತೆ. ಫಾರ್ ಎನ್ ಎಕ್ಸಾಂಪಲ್ ಕಾಂಬಿನೇಷನ್ ರಿಯಾಕ್ಷನ್ ಇರ್ಬೋದು, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಎಕ್ಸೆಟ್ರಾ, ಆಕ್ಸಿಡೇಷನ್ ರಿಯಾಕ್ಷನ್ ಆ್ಯಂಡ್ ರಿಡಕ್ಷನ್ ರಿಯಾಕ್ಷನ್. ಇದ್ರ ಬಗ್ಗೆ ಎಲ್ಲ ಕ್ಲೀನಾಗಿ ನಾನು ನಿಮಗೆ ಹೇಳ್ತೀನಿ. ಇದೆಲ್ಲ 1 ಮಾರ್ಕ್ಗೆ ಕೇಳೋವಂಥ ಕ್ವೆಶನ್ಸ್ಗಳು. ಅದಕ್ಕೆ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಡಿಫ್ರೆಂಟ್ ಟೈಪ್ಸು ಮತ್ತು ಅದನ್ನು ಡಿಫೈನ್ ಮಾಡಿ ಅಂತ ಕೇಳ್ತಾರೆ. ಹಾಗಾಗಿ ನೀವು ಕೆಮಿಕಲ್ ರಿಯಾಕ್ಷನ್ ಓದಬೇಕಾದ್ರೆ ಜೊತೆಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ಓದ್ಕೊಳ್ಳಿ. ಅದೆಲ್ಲ 1 ಮಾರ್ಕ್ಗೆ ಕೇಳೋವಂಥ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ಯಾವುದಪ್ಪ ಅಂದರೆ, ವಾಟ್ ಈಸ್ ದ pH ವ್ಯಾಲ್ಯೂ ಆಫ್ ಪ್ಯೂರ್ ವಾಟರ್? ವಾಟರ್ದು pH ವ್ಯಾಲ್ಯೂ ಏನು? pH ವ್ಯಾಲ್ಯೂ ಅಂದರೆ ಏನು? ಅದು ಆ್ಯಸಿಡಾ, ಬೇಸಾ, ನ್ಯೂಟ್ರಲ್ಲ ಅಂತ ಹೇಳೋದು pH ವ್ಯಾಲ್ಯೂ. ಇಲ್ಲಿ pH ವ್ಯಾಲ್ಯೂ ಅಂದರೆ ಏನು? ಆ್ಯಸಿಡಾ, ಬೇಸಾ, ನ್ಯೂಟ್ರಲ್ಲ ಅಂತ ಹೇಳೋದೆ pH ವ್ಯಾಲ್ಯೂ. ಇಲ್ಲಿ ವಾಟರ್ದು ಕೇಳಿರೋ ಕಾರಣಕ್ಕೆ 7. ವಾಟರ್ ಇಸ್ ಆಲ್ವೇಸ್ 7. ಏನಕ್ಕೆ? ವಾಟರ್ ಅನ್ನೋದು ನ್ಯೂಟ್ರಲ್ ಆಗಿರುತ್ತೆ, ಹಾಗಾಗಿ 7. 7ಗಿಂತ ಜಾಸ್ತಿ ಬರೋದಲ್ಲ ಬೇಸ್ ಆಗಿರುತ್ತೆ, 7ಗಿಂತ ಕಡಿಮೆ ಬರೋದಲ್ಲ ಆ್ಯಸಿಡ್ ಆಗಿರುತ್ತೆ. ಸೊ ಇಲ್ಲಿ ಇದು ಮಾತ್ರನೇ ಕೇಳಲ್ಲ, ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಮಿಕಲ್ಸ್ನ ಇಟ್ಕೊಂಡು ನಿಮ್ಮನ್ನ pH ವ್ಯಾಲ್ಯೂ ಕೇಳ್ತಾರೆ. ಸೊ ಹಾಗಾಗಿ pH ವ್ಯಾಲ್ಯೂದು ನೀವು ಕರೆಕ್ಟಾಗಿ ವ್ಯಾಲ್ಯೂಸ್ನ ಅನಾಲಿಸಿಸ್ ಮಾಡೋಕ್ಕೆ ಗೊತ್ತಿದ್ದರೆ ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ. 7ಗಿಂತ ಜಾಸ್ತಿ ಇರೋದಲ್ಲ ಬೇಸ್ ಆಗಿರುತ್ತೆ, 7ಗಿಂತ ಕಡಿಮೆ ಇರೋದಲ್ಲ ಆ್ಯಸಿಡ್ ಆಗಿರುತ್ತೆ. 7 ಇಸ್ ಅ ನ್ಯೂಟ್ರಲ್. ಸೊ ನೆಕ್ಸ್ಟ್ ಕ್ವೆಶನ್, ವಾಟ್ ಇಸ್ ದ ಕೆಮಿಕಲ್ ಫಾರ್ಮುಲಾ ಫಾರ್ ಬೇಕಿಂಗ್ ಸೋಡಾ? ಬೇಕಿಂಗ್ ಸೋಡಾದ ಮಾತ್ರ ಕೇಳಲ್ಲ, ತುಂಬ ಸಾಲ್ಟ್ಗಳಿದೆ. ಎಲ್ಲ ಸಾಲ್ಟದು ಕೆಮಿಕಲ್ ಫಾರ್ಮುಲಾಸ್ನ ಕೇಳ್ತಾರೆ. ಎಲ್ಲನೂ ನೀವು ತಿಳ್ಕೊಂಡಿದ್ರೆ ತುಂಬ ಒಳ್ಳೆಯದು, ಯಾಕಂದರೆ ಅದೆಲ್ಲ 1 ಮಾರ್ಕ್ಗೆ ಕೇಳೋವಂಥ ಕ್ವೆಶನ್. ಸೊ ಇಲ್ಲಿ ನಾನು ಕೆಮಿಕಲ್ ಫಾರ್ಮುಲಾ ಫಾರ್ ಬೇಕಿಂಗ್ ಸೋಡಾನ ಬರೆದಿದ್ದೀನಿ, NaHCO3. ನೆಕ್ಸ್ಟ್ ಕ್ವೆಶನ್ ಏನು? ವಾಟ್ ಈಸ್ ದ ಕಾಮನ್ ನೇಮ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್? ಸೋಡಿಯಂ ಹೈಡ್ರಾಕ್ಸೈಡು ಕಾಮನ್ ನೇಮ್ ಏನಂತ ಕೇಳಿದ್ದಾರೆ. ಅದು ಕ್ಯಾಸ್ಟಿಕ್ ಸೋಡಾ. ಕಾಮನ್ ನೇಮ್ ಅಂದರೆ ಏನು? ಎಲ್ಲ ಕಾಮನ್ ಆಗಿ ಕರೆಯುವಂಥದ್ದು. ಇದು ಕೆಮಿಕಲ್ ನೇಮ್ ಆಗಿರುತ್ತೆ, ಇದು ಕಾಮನ್ ನೇಮ್ ಆಗಿರುತ್ತೆ. ಸೊ ಇದೇ ಥರ ಕಾಮನ್ ನೇಮ್ನ ಕೊಟ್ಟು ಕೆಮಿಕಲ್ ನೇಮ್ನೂ ಕೇಳ್ತಾರೆ, ಕೆಮಿಕಲ್ ನೇಮ್ನ ಕೊಟ್ಟು ಕಾಮನ್ ನೇಮ್ನೂ ಕೇಳ್ತಾರೆ. ಈ ಥರ ಎಷ್ಟೊಂದು ಕೆಮಿಕಲ್ಸು ನೇಮ್ಗಳನ್ನ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನೆಲ್ಲ ಕ್ಲೀನಾಗಿ ಲಿಸ್ಟ್ ಮಾಡಿಕೊಂಡು ಅದನ್ನೆಲ್ಲ ಓದ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬಾ ಕಡಿಮೆ ಟೈಮ್ ಇದೆ. March 21 ನಿಮ್ಮ ಎಕ್ಸಾಮ್ ಇದೆ. ಸೊ ಭಯ ಪಡೋವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ರಿಪೀಟೆಡ್ ಕ್ವೆಶನ್ಸ್ನ ನಾನು ತೊಗೊಬಂದು ನಿಮಗೆ ಇನ್ಫಾರ್ಮ್ ಮಾಡ್ತಾ ಇರ್ತೀನಿ. ಕ್ಲೀನಾಗಿ ಕಲ್ತ್ಕೊಳ್ಳಿ, ಅದನ್ನು ಕ್ಲೀನಾಗಿ ರೆಪ್ರೆಸೆಂಟ್ ಮಾಡಿ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಿ. ಥ್ಯಾಂಕ್ ಯು.